ನಿಜವಾಗ್ಲೂ ದರ್ಶನ್ ಅವರು ಕೊಲೆ ಮಾಡಿದಾರ. ಕೊಲೆ ಆದ ಟೈಮಲ್ಲಿ ಅವರು ಮೊಬೈಲ್ ನೆಟ್ವರ್ಕ್ ಆ ಜಾಗದಲ್ಲಿ ಇತ್ತು. ಮಾತಾಡ್ತಾರಲ್ಲ ಅದು ಜನಗಳಿಗೆ ಇಷ್ಟ ಆಗಲ್ಲ. ಗೋಳಿ ಗುಂಡ್ಬಿಟ್ಟು ಅವ್ರಿಗೆ ಏನೋ ಇಂಜೂರ್ ಆಗಿತ್ತು. ನಮ್ಮ ಇನ್ನೂ 5 ಜನ ಮದುವೆ ಮಾಡ್ತಾ ಇದ್ದೀನಿ. ಹೇಳೋಕೆ ಮಾತೇ ಇಲ್ಲ ಜಿಮ್ ಜಿಮ್ ಮಾಯ 10 ಜನ ಮಾಡ್ಕೊತಾನೆ ಅವನು ಇರೋನು. ನನ್ನ ಫ್ಯಾಮಿಲಿ ವಿಷಯಕ್ಕೆ ಬಂದು ಮಾಡೋದು. ನೀವಂತೂ ಅವರೇ ಅಂತ ಎಲ್ಲ ಹಾಕ ಉಚ್ತಾ ಇದ್ದೀರಾ. ಅವ್ರ ಹೆಸರು ಹಾಳು ಮಾಡೋದಕ್ಕೆ ಏನಾದ್ರು ರಾಜಕೀಯ ಷಡ್ಯಂತ್ರ ನಡೀತಿದ್ಯಾ? ನೀವೇ ಷಡ್ಯಂತ್ರ ಮಾಡ್ತಾ ಇದ್ದೀರಲ್ಲ. ಮ್ಯಾಮ್ ಯಾವುದೇ ಕಾರಣಕ್ಕೂ ಬ್ಯಾನ್ ಎಲ್ಲ ಆಗಲ್ಲ. ಯಾರಿವನು ಕನ್ನಡದವನು ಎಲ್ಲರೂ ಅವರೇ ಮಾಡೋರು. ನೀವೆಲ್ಲ CCTV ಇಟ್ಬಿಟ್ಟು ನಾವು ನೋಡಿದೀವಿ, ಇವರೇ ಮಾಡಿರೋದು, ಇವರೇ ಸಾಯಿಸಿರೋದು ಅಂತರ ಮಾತಾಡ್ತಾ ಇದ್ದಾರೆ. ಯಾರಿಗೊತ್ತು ಅದಕ್ಕೆ ಅಂದ್ರೆ ಅವ್ರಿಗಿರೋ ಸ್ಟ್ಯಾಂಡ್ ಫಾಲೋಯಿಂಗು ಇಡೀ ಕರ್ನಾಟಕ ಇಂಡಸ್ಟ್ರಿ ಯಾರಿಗೂ ಇಲ್ಲ. ಪ್ಲಸ್ ಆರ್ ಮೈನಸ್ ಪಬ್ಲಿಷ್. ಹಲೋ, ನಿಮ್ಮ ಹೆಸರು? ತನುಜ್ ಅವರೇ, ಈಗ ಡಿ ಬಾಸ್ ಬಗ್ಗೆ ಒಂದು ಆರೋಪ ಕೇಳಿ ಬರ್ತಾ ಇದೆ. ನಿಜವಾಗ್ಲೂ ದರ್ಶನ್ ಅವರು ಕೊಲೆ ಮಾಡಿದಾರ ಅಂತ ನಮಗೂ ಗೊತ್ತಿಲ್ಲ, ಇನ್ನೂ ಕರೆಕ್ಟಾಗಿ ಪ್ರೂಫು ಸಿಕ್ಕಿಲ್ಲ. ಬಟ್ ಒಟ್ಟಿನಲ್ಲಿ ಹೇಳಿದ ಪ್ರಕಾರ ಕೊಲೆ ಆಗೋ ಟೈಮಲ್ಲಿ ಅವರು ಮೊಬೈಲ್ ನೆಟ್ವರ್ಕು ಆ ಜಾಗದಲ್ಲಿ ಇತ್ತು ಅಂತ. 3 ಗಂಟೆಗೆ ಏನೋ ಕೋರ್ಟ್ ಇದೆಯಂತೆ, ಅದ್ರ ಮೇಲೆ ಗೊತ್ತಾಗಿದೆ ಏನು. ಈಗ ಅಥವಾ ಅವ್ರಿಗೆ ರಾಜಕೀಯವಾಗಿ ಏನಾದ್ರೂ ಅವ್ರ ಮೇಲೆ ಷಡ್ಯಂತ್ರ ನಡೀತಾ ಇದೆಯಾ? ಅವ್ರ ಹೆಸರು ಹಾಳು ಮಾಡಬೇಕು ಅಂತ ಹೊರಟಿದಾರ? ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಆದರೆ ಕನ್ನಡ ಚಿತ್ರರಂಗ ಹೊಡೆದು ಚೂರಾಗ್ತಿದೆ. ಯಾರು ಅಷ್ಟು ಫಿಲಮ್ಗಳು ಬರ್ತಾ ಇಲ್ಲ. ಅದಕ್ಕೋಸ್ಕರ ಆದರೂ ಅವ್ರು ಇರಬೇಕು. ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಷ್ಟೇ. ಈಗ ಅವರು ಎಷ್ಟೋ ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾರೆ, ಆದ್ರೆ ಅವ್ರ ಬಗ್ಗೆ ಒಳ್ಳೇದಾಗಿ ಮಾತಾಡ್ತಾ ಇಲ್ಲ ಜನಗಳು. ಯಾಕೆ? ಈಗ ಅವ್ರ ಹತ್ರ ಸಹಾಯ ಪಡೆದಿರೋರು, ಅವ್ರ ಹತ್ರ ಒಳ್ಳೆ ಕಾರ್ಯಗಳು ಏನೇನಾಗಿದೆ ಅದನ್ನೆಲ್ಲ ಮರ್ತ್ಬಿಟ್ರ ಜನಗಳು. ಮರ್ತ್ಬಿಟ್ರು ಅನ್ನೋದಕ್ಕಿಂತ ಅವರು ಮಾತಾಡ್ತಾರಲ್ಲ ಅದು ಜನಗಳಿಗೆ ಇಷ್ಟ ಆಗಲ್ಲ. ಅಂದ್ರೆ ಈಗ ಅವ್ರ ತೋಟದಲ್ಲೇ ಕೆಲಸ ಮಾಡಿರೋರಿಗೆ ಗೋಳಿ ಗುಂಡ್ಬಿಟ್ಟು ಅವ್ರಿಗೆ ಏನೋ ಇಂಜೂರ್ ಆಗಿದ್ರು. ಅವ್ರಿಗೂ ಒಂದು ಹೆಲ್ಪ್ ಅನ್ನೋ ಮಾಡಿಲ್ವಂತ. ಬೇರೆ ಕಡೆ ಎಲ್ಲ ಮಾಡಿದ್ರೆ ಅವ್ರಿಗೆ ಮಾಡಿಲ್ವಂತ, ಜೊತೆಗಿರೋರ್ಗೆ ಮಾಡಿಲ್ಲ. ಅವ್ರು ಕೆಟ್ಟವರು ಅಂತ ಹೇಳಲ್ಲ, ಸುಮಾರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನೀವು ಡಿ ಬಾಸ್ ಫ್ಯಾನಾ? ಡಿ ಬಾಸ್ ಫ್ಯಾನ್. ಈಗ ಡಿ ಬಾಸ್ಗೆ ಅವ್ರ ಫ್ಯಾನ್ಸಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ಏನಿಲ್ಲ, ಕೋರ್ಟ್ ತೀರ್ಪು ಬರೋ ಗಂಟ ಕಾಯಿದೆ ಅಷ್ಟೇ. ಅದಾದ ಮೇಲೆ ಮಾತಾಡ್ಬೋದು. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜು ಅಂತ. ಬಸವರಾಜ ಸರ್, ಈಗ ಅದನ್ನೇ ದರ್ಶನ್ ಅವ್ರ ಬಗ್ಗೆ ಈಗ ಕೊಲೆ ಆರೋಪ ಕೇಳಿ ಬರ್ತಾ ಇದೆ. ನಿಜವಾಗ್ಲೂ ದರ್ಶನ್ ಅವ್ರು ಕೊಲೆ ಮಾಡಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ನಮ್ಗೇನು ಅನಿಸ್ತಾ ಇಲ್ಲ ಮೇಡಮ್, ಅನಿಸ್ತಾ ಇಲ್ಲ. ಯಾವ ಚಾನಲ್ ಬಿಡಿ, ಅದೇ ಒಂದು ತಿಂಗಳೇ ಆಗೋಯ್ತು. ಅವ್ನು ಹೋಗ್ಬಾರ್ದಾಗಿತ್ತು. ಅವ್ನಿಗೆ ಯಾತ ನಮ್ಮ ಫ್ಯಾಮಿಲಿ ಅಂದ್ರು ಅಷ್ಟೇ, ನಾವು ಯಾರು ಒಬ್ರು ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಡ್ತಾವ. ನಮ್ಮ ಫ್ಯಾಮಿಲಿ ಬರಬಾರ್ದು. ಅವ್ರು ಏನೋ ಒಬ್ಬ ಅಭಿಮಾನ ತಿಳ್ಕೊಳ್ಳೋ ಅಭಿಮಾನನ ಇನ್ನೊಬ್ಬನ ಯಾವ ನಾವು ಇರ್ಬೇಕು, ಸುಮ್ಮನೆ ಇರ್ಬೇಕಾಯ್ತು. ಅವ್ರು ಸುಮ್ಮನೆ ಇದ್ದೆಲ್ಲ ನಮ್ಮ ಇನ್ನೂ 5 ಜನ ಮದುವೆ ಮಾಡ್ತಾ ಇದ್ದೀನಿ ನಾನು. ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗುತ್ತ? ಅವನು 10 ಜನ ಮಾಡ್ಕೊತಾನೆ. ಅವನು ಇರೋನು. ಅವ್ನ ಫ್ಯಾಮಿಲಿ ಅವ್ನು ಮೇಂಟೈನ್ ಮಾಡ್ತಾನೆ. ಇವ್ನ ಯಾಕೆ ಮಧ್ಯೆ ಬಾಲಸಿ ಹಾಕ್ಬೇಕು? ಅದು ಅದೇ ಅಂದ್ಬಿಟ್ಟು ಸುಮ್ಮನೆ ಅಂದ್ಬಿಟ್ರೆ ನಾವೇನು ಇದಲ್ಲ, ಭಾರಿ ತಪ್ಪಲ್ವ ಅದು. ಈಗ ದರ್ಶನ್ ಅವ್ರನ್ನ ಹೆಸರು ಹಾಳು ಮಾಡ್ಬೇಕು ಅಂತ ಏನಾದ್ರು ರಾಜಕೀಯ ಷಡ್ಯಂತ್ರ ನಡೀತಾ ಇದೆಯಾ? ಹೌದು, ಅವನು ಅವಾಗಿಂದ ಬೆಳೆದು ಬಂದಿದ್ದಾನೆ. ಇವಾಗ ಬೇಡ ಏನಪ್ಪ ಬರ್ತಾರ ಮುಂದೆ ಅಂದ್ಬಿಟ್ಟು ಅಂತ ಇರ್ತಾರೆ. ಈಗ ಎಲ್ಲ ಹಳ್ಳಿ ಕಡೆಲ್ಲ ಅಭಿಮಾನಿಗಳು ಎಲ್ಲ ಎದ್ದವ್ರೆ. ಈಗ 7 ದಿವಸಕ್ಕೆ ಸುಮ್ಮನೆ ಇವ್ರು ಮಾಡ್ಕೊಂಡು ಹೋಯ್ತಾವ್ರೆ. ಅವರು ಮಾಡಬಾರ್ದು ಏನು ಮಾಡಿಲ್ವಲ್ಲ. 10 ಕೊಲೆ ಮಾಡಿದಾನೆ, 5 ಕೊಲೆ ಮಾಡಿದ್ರು, ಬರೀ ಒಂದೇ. ಅದು ಏನು ಒಂದೇ ಸುಮ್ಮನೆ ಬೇಕು ಅಂತ ಮಾಡಿಲ್ವಲ್ಲ ಅವನು. ನನ್ನ ಫ್ಯಾಮಿಲಿ ವಿಷಯಕ್ಕೆ ಬಂದು ಮಾಡೋನು ಅವನು. ಅವನೇ ಮಾಡಿದ್ರೆ ಮಾಡೋರು ಸಾಕ್ಷಿ ಇಲ್ವಲ್ಲ ಅಲ್ಲಿ ಅಷ್ಟೇ. ಬರೀ ಬಾಸ್ದೆ ತಪ್ಪು ಅಂತ ಹೇಳ್ತಿದ್ರಲ್ಲ, ಅವ್ನ ಕಡೆ ಮಾಡಿರೋದು ತಪ್ಪು ಯಾರು ತೋರಿಸ್ತಿಲ್ವಲ್ಲ, ಅದನ್ನ ತೋರಿಸ್ಬೇಕಲ್ಲ. ಈಗ ರೇಣುಕಾಸ್ವಾಮಿ, ಈಗ ನಮ್ಮನೆ ಹೆಣ್ಮಕ್ಳು ಬೇರೆಯವ್ರು ಮಾಡಿದ್ರು ನಾವು ಅದೇ ಮಾತಾಡ್ತೀವಿ. ಹೌದು, ಅದಕ್ಕೆ ಇವ್ರು ಮಾತಾಡಿದ್ದಾರೆ. ಇನ್ನೂ ಏನ್ ಮಾಡಿದಾರೆ ಅನ್ನೋದು ಇನ್ನೂ ತೀರ್ಮಾನ ಆಗಿಲ್ಲ ಅಲ್ವಾ? ಮತ್ತೆ ತೀರ್ಮಾನ ಆಗೋ ತನಕ ವೇಟ್ ಮಾಡ್ಬೇಕು. ಅದು ಬರೀ ಬೇರೆ ಏನ್ ಹೆಸರು ಅವ್ರದ್ದು? ರೇಣುಕಾಸ್ವಾಮಿ. ಅದೇ ರೇಣುಕಾಸ್ವಾಮಿ ಸ್ನೇಹ. ಅದು ಸದ್ಯ ಇಲ್ಲ ಈಗ. ಅದು ಯಾವ್ದು ನಿಂತೆ ಹೋಯ್ತಲ್ಲ, ಅದು ಇಲ್ಲ. ಯಾವ್ದು ಏನು ಇಲ್ಲ, ಬರೀ ಇದೊಂದೇ ತಗತ್ರಿ. ಯಾವ ಟಿವಿ ಆನ್ ಮಾಡಿ ಏನ್ ಮಾಡಿ ಬರೀ ದರ್ಶನ್. ಈಗ ಫಿಲಂ ಇಂಡಸ್ಟ್ರಿಯಿಂದ ಅವ್ರನ್ನ ಬ್ಯಾನ್ ಮಾಡ್ಬೇಕು ಅಂತ ಮಾತು ಕೇಳಿ ಬರ್ತಾ ಇದೆ. ಮಾಡ್ಬೇಕಾ ಅವ್ರನ್ನ? ಬೇಕಾಗಿಲ್ಲ. ಯಾಕೆ ಮಾಡ್ಬೇಕು? ಅವನೇನ್ ತಪ್ಪಿಲ್ವಲ್ಲ, ಯಾಕೆ ಮಾಡ್ತೀರಾ? ಅವ್ರನ್ನ ಬ್ಯಾನ್ ಮಾಡಕ್ ಯಾವ್ದೇ ಕಾರಣಕ್ಕೂ ಸಾಧ್ಯ ಆಗಲ್ಲ. ಬ್ಯಾನ್ ಮಾಡ್ತು ಅಂದ್ರೆ ಫಿಲಂ ಇಂಡಸ್ಟ್ರಿನೇ ಹೋಯ್ತು.
ಆ ಉಳಿದಿರೋರು ಒಬ್ರು ಇನ್ಯಾರು ಒಂದು 3 ಸೀಟ್ ಇದ್ದಾರೆ ಅವ್ರು ಆಳ್ಬರು ಇನ್ಯಾರು ಇದ್ದಾರೆ ಅಲ್ಲಿ ಇನ್ನು 3 ಸೀಟ್ ಬಿಟ್ಟು ಇಲ್ಲಿ ಹೊಸಬ್ರು ಬೆಳಕು ಹೋಗ್ಬೇಕು ಇನ್ನು ನಮ್ಮ ಕನ್ನಡ ಉಳಿಸ್ಕೋಬೇಕು ಅಂದ್ರೆ ಇನ್ನು ಹೊಸಬ್ರು ಇದ್ದೊಳ್ಬೇಕು ಇನ್ನು ಅವ್ರು 3 ಜನ ಬಿಟ್ಟರು ಇನ್ಯಾರು ಇದ್ದಾರೆ ಇನ್ನು ಈಗ ದರ್ಶನ್ ಅವರು ಒಳ್ಳೆ ಕಾರ್ಯಗಳು ಎಷ್ಟೊಂದು ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಜನಗಳು ಮರ್ತ್ ಬಿಟ್ರ ಅಥವಾ ಈಗ ಬರೀ ನೆಗೆಟಿವ್ ಆಗೇನೆ ಮಾತಾಡ್ತಾ ಇದ್ದಾರೆ ಏನಕ್ಕೆ ಮಾಡಿಸ್ಕೊಂಡ್ರೆಲ್ಲ ಸುಮ್ ಸೈಲೆಂಟ್ ಆಗಿ ಅವ್ರ ಆಟೋ ಓಡಿಸ್ತಾವನ ಒಬ್ಬ ಅಂಗಡಿಗಳು ಇಟ್ಕ ಅವನು ಸೈಲೆಂಟ್ ಆಗವನ ಪಾಪ ಅವ್ರು ಧೈರ್ಯ ಎಟಕ್ತಿಲ್ಲ ಅವನಿಗೆ ಮಾತಾಡೋದಕ್ಕೆ ಬೇಜಾನ್ ಮಾಡಿದಾನೆ ಅವನು ಇನ್ನು ಮಾಡಿಸ್ಲಿ ಅವನು ಬೇಡ ಅಂತ ಏನು ಇರ್ತಾ ಇಲ್ಲ ಇನ್ನು ಒಳ್ಳೇದು ಮಾಡ್ತಾನೆ ಈಗ ಫಿಲಂ ಇಂಡಸ್ಟ್ರಿ ಅವರು ಅದ್ರ ಬಗ್ಗೆ ಏನು ಮಾತೇ ಇಲ್ಲ ಏನ್ ನಿಲ್ಸಕ್ಕೂ ಆಗಲ್ಲ ಅದು ನಿಲ್ಲೋದು ಇಲ್ಲ ಅದು ಹಾಗೆ ಆಯ್ತದ ಯಾರು ಕೂಡ ಬರ್ತಾ ಇಲ್ಲ ಗೊತ್ತೇ ಇಲ್ಲ ಅವ್ರಿಗೆ ಭಯ ಅವ್ರಿಗೆ ಅಷ್ಟೇ ಏನ್ ಮಾಡಿ ಮಂತದೇನೋ ಏನೋ ಒಂದ್ 5-6 ಕೊಲೆ ಮಾಡಿ ಏನೋ ಹಿಂದೆ ಹೆಸರಿದ್ರೆ ಮಾಡಿರ್ಲಿ ಅದು ಮಾಡೋಕ್ ಸಾಕ್ಷಿನೇ ಇಲ್ವಲ್ಲ ದರ್ಶನ್ ಸುಮ್ಮನೆ ಏನದು ಖಂಡಿತ ಅವ್ರು ಏನು ಆಗ್ತಾರೆ ಏನಿಲ್ಲ ಒಳ್ಳೇದಾಗುತ್ತೆ ಮಾಡಿದವ್ರಿಗೆ ಮಾಡ್ಬೋದು ಸುಮ್ಮನೆ ಹಾಕೋದು ಯಾವುದೋ ಕೂಡ ಕೂತ್ಕೊ ಮಾಡೋನೆ ಅಂತ ಹಚ್ಕೊಬಿಟ್ರೆ ಯಾರು ಗೊತ್ತೇ ಇಲ್ಲ ಮುಂದೆ ಅಷ್ಟೇ ಫಿಲಮ್ನವ್ರು ಯಾರು ಬರೋದು ಇಲ್ಲ ಇನ್ನು ಮುಂದಕ್ಕೂ ಬರಲ್ಲ ಅವರು ನೆಗೆಟಿವ್ ಆಗಿ ಮಾತಾಡೋರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನಾವು ನೋಡಿ ಮೇಡಮ್ ತಪ್ಪೇ ಮಾಡ್ತೀವಿ ಮಾತಾಡ್ಲೇಬಾರ್ದು ಅನ್ನೋ ಬಗ್ಗೆ ಸಾವಿರ ಅಂತ ನಾವು ಮಾಡೋನೆ ಅಂದ್ರೆ ದೇವ್ರಿದ್ದಾನೆ ಅವ್ರಿಗೆಲ್ಲ ಇನ್ನೇನು ಆಗ ಅದೇ ಅಂತ ಹೇಳಿದ್ರೆ ಸುಮ್ಮನೆ ನಾವು ಏನೇನು ಎಲ್ಲೋ ಕೂತ್ಕೊಂಡು ಬಳಿ ಮನ್ಗೆ ಆಗಲಿತ್ತು ಆಗ ಮಾಡಬಾರ್ದು ಸರಿಲ್ಲ ನಾವು ಓಡಾಡ್ತಾ ಇರ್ತೀವಿ ರೋಡಲ್ಲಿ ಏನು ತೊಂದರೆ ಇಲ್ಲ ನಾವು ತೋಟಕ್ಕೆಲ್ಲ ಹೋಗಿದ್ವಿ ಆ ಥರ ಮನಸ್ಸು ನಮ್ಮ ಕಣ್ಣು ಕಂಡೇ ಇಲ್ಲ ಇಲ್ಲಿವರೆಗೂ ನೆಗೆಟಿವ್ ಮಾತಾಡೋರೆಲ್ಲ ಕಾಲಿಂದ ಕೆಳಗಡೆ ಅಷ್ಟೇ ನಾವು ತೋಟಕ್ಕೆ ಬೈತಾ ಇರ್ತೀವಿ ನಾವು ಬೈತೀವಿ ಪಾಪ ಮಾತಾಡ್ಸ್ಬೇಕು ಅಷ್ಟು ಚೆನ್ನಾಗಿ ಮಾತಾಡ್ಸ್ತಾರೆ ಏನು ತೊಂದರೆ ಇಲ್ಲ ನಮ್ದು ಊಟ ಆಯ್ತು ಬೇರೆ ಇನ್ನೇನು ಹೇಳೋದು ನಾನು ಅಷ್ಟೇ ಹಲೋ ಸರ್ ನಿಮ್ಮ ಹೆಸರು ದರ್ಶನೇನಾ ನೀವು ದರ್ಶನ್ ಅಭಿಮಾನಿನಾ ದರ್ಶನ್ ಅಂತ ಹೆಸರಿಟ್ಟಿರೋದಕ್ಕೆ ಅಭಿಮಾನಿ ಆದ್ರ ದರ್ಶನ್ ಅವ್ರ ಮೇಲೆ ಈಗ ಕೊಲೆ ಆರೋಪ ಕೇಳಿ ಬರ್ತಾ ಇದೆ ಅದ್ ನಿಜವಾಗ್ಲೂ ದರ್ಶನ್ ಅವ್ರು ಕೊಲೆ ಮಾಡಿದ್ದಾರೆ ಅಂತ ಹೇಳ್ತೀರಾ ಮೇಡಮ್ ಅದು ಅವ್ರು ಮಾಡೋರು ಇಲ್ವೋ ಯಾರಿಗೂ ಗೊತ್ತಿಲ್ಲ ಬಟ್ ನೀವಂತೂ ಅವರೇ ಅಂತ ಎಲ್ಲ ಉಚ್ತಾ ಇದ್ದೀರಾ ನೋಡೋಣ ಇದು ಸ್ಟೇಷನಲ್ಲಿ ಅವರಲ್ಲ ತನಿಖೆ ರೆಡಿಲೇ ಆಗಲ್ ಮಾತ್ರ ಇನ್ನೆರಡು ದಿನ ಗೊತ್ತಾಗುತ್ತೆ ಅವ್ರ ಹೆಸರು ಹಾಳು ಮಾಡೋದಕ್ಕೆ ಏನಾದ್ರು ರಾಜಕೀಯ ಷಡ್ಯಂತ್ರ ನಡೀತಿದ್ಯಾ ಮೇಡಮ್ ರಾಜಕೀಯ ಷಡ್ಯಂತ್ರ ಅನ್ನೋದಕ್ಕಿಂತ ನೀವೇ ಷಡ್ಯಂತ್ರ ಮಾಡ್ತಾ ಇದೀರಲ್ಲ ಚೆನ್ನಾಗಿ ಹಾಕೊಂಡು ಯಾವ ತರ ಷಡ್ಯಂತ್ರ ಮಾಡ್ತಾ ಇದಾರೆ 24 hours ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದ್ರೆ ನೈಟ್ ಅದು 11 ಗಂಟೆವರೆಗೂ ಚಚ್ತೀರಾ ತಿರ್ಗಾ ರಿಪೀಟ್ ಟೆಲಿಕಾಸ್ಟ್ ಕೊಟ್ಟು ಸಾಯಿಸ್ತಾ ಇದೀರಾ ಏನ್ ಮಾಡ್ತಾರೆ ಅವರು ಪಾಪ ಈಗ ಇಂಡಸ್ಟ್ರಿಯಿಂದನೂ ಅಷ್ಟೇ ಅವ್ರನ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿಯಿಂದ ಅವ್ರನ್ನ ನಾವು ಬ್ಯಾನ್ ಮಾಡ್ಬೇಕಾ ಮ್ಯಾಮ್ ಯಾವುದೇ ಕಾರಣಕ್ಕೂ ಬ್ಯಾನ್ ಎಲ್ಲ ಆಗಕ್ಕಾಗಲ್ಲ ಅವ್ರು ಏನಾದ್ರು ಬ್ಯಾನ್ ಆದ್ರೆ ಎಲ್ಲಿ ಇದೇ ಆಗಕ್ಕಾಗಲ್ಲ ಫಿಲಮ್ಗಳೇ ಬರಲ್ವಲ್ಲ ಯಾರು ಫಿಲಮ್ ಈಗ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರಿಗೆ ಏನ್ ಹೇಳ್ತೀರಾ ಸರ್ ಅವ್ರು ಯಾಕೆಂದ್ರೆ ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಮ್ಯಾಮ್ ಹಂಗಂದ್ರೆ ಒಳ್ಳೇದ್ ಮಾಡಿದ್ಕಿಂತ ಒಂಚೂರು ಕೆಟ್ಟದ್ ಮಾಡಿದ್ರೆ ಸಾಕಲ್ವಾ ಜನಗಳಿಗೆ ಮಾತಾಡಕ್ಕೆ ಅದಕ್ಕೆ ಅದೊಂದೇ ಕಾರಣ ಏನಿಲ್ಲ ಮೇಡಮ್ ಒಳ್ಳೇದಾಗುತ್ತೆ ಸರ್ ಹಾಗಾದ್ರೆ ದರ್ಶನ್ ಅವ್ರ ಬಗ್ಗೆ ಹೇಳೋದಿದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್ ಕರ್ನಾಟಕ ಒಬ್ಬರೇ ಬಾಸ್ ನಮ್ ಬಾಸ್ ಡಿ ಬಾಸ್ ನೆಗೆಟಿವ್ ಆಗಿ ಮಾತಾಡೋರಿಗೆ ಏನ್ ಹೇಳ್ತೀರಾ ನೀವು ಅಭಿಮಾನಿಯಾಗಿ ಏನಿಲ್ಲ ಮೇಡಮ್ ಒಬ್ಬ ಇದಾನಲ್ವಾ ನೋಡ್ಕೊತಾನೆ ಮಾತಾಡೋರು ಮಾತಾಡ್ತಾನೆ TRP ಅಂತೂ ಡೈಲಿ ಇದ್ದೇ ಇರ್ತಾರಲ್ವಾ ಅವ್ರು ಹೇಳ್ದಂಗೆ 24 hours TRP ಅವ್ರು ಕೊಡ್ತಾನೆ ಇದೀರಾ ಆರಾಮಾಗಿ ಅವ್ರು ಒಳಗಡೆ ಆರಾಮಾಗಿ ಅವ್ರೆ ಸುಮ್ಮನೆ ಆಚೆ ಕಡೆ ಸಿಗರೇಟ್ ಕೊಡ್ತಾರೆ ಅದು ಇದು ಹೋಗ್ತಾರೆ ಆರಾಮಾಗಿ ಒಳಗಡೆ ಎಲ್ಲ ಸೈಕೆಟ್ ಅವ್ರು ಪಡಗವ್ರೆ ನಿಮ್ ವಿಡಿಯೋದವ್ರು ಏನೋ ಮಾತಾಡ್ತೀರಾ ಮಾತಾಡಿ ಡಿ ಬಾಸ್ ಫ್ಯಾನ್ ಆಗಿ ಅವ್ರದ್ದು ಯಾವ್ದಾದ್ರು ಡೈಲಾಗ್ ಹೇಳ್ಬೋದಾ ಡೈಲಾಗ್ ಅದು ಅವ್ರ ಡೈಲಾಗ್ ಅವರೇ ಹೊಡಿಬೇಕು ಅವ್ರ ಕೊಲೆನೇ ಇವಾಗ ದರ್ಶನ್ ಅವ್ರ ಬಗ್ಗೆ ಈಗ ಆರೋಪ ಕೇಳಿ ಬರ್ತಾ ಇದೆ ಸರ್ ಕೊಲೆ ಅವ್ರು ಮಾಡಿದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಆದ್ರೂ ಅವ್ರ ಮೇಲೆ ಕೊಲೆ ಆರೋಪ ಬಂದಿದೆ ಅದ್ ನಿಜ ಅಂತೀರಾ ಸರ್ ನಿಜವಾಗ್ಲೂ ಅವ್ರು ಕೊಲೆ ಮಾಡಿದ್ದಾರೆ ಅದು ನಾವು ನೋಡಿಲ್ಲ ನೀವು ನೋಡಿಲ್ಲ ಅದಕ್ಕೆ ಏನಿದ್ರು ಕೋರ್ಟ್ ತೀರ್ಮಾನ ತಗೊಳುತ್ತೆ ಅಲ್ಲಿ ತನಕ ನಾವು ಸುಮ್ಮನೆ ಬಿಡೋದು ಅದು ಬಿಟ್ಬಿಟ್ಟು ಸುಮ್ಮನೆ ಇರೋದೆಲ್ಲ ಅದು ಇದು ಅಂದ್ಕೊಂಡೆಲ್ಲ ಮಾತಾಡೋದು ಏನು ಪ್ರಯತ್ನ ಮೇಡಮ್ ಅದ್ರ ಬದಲು ಇನ್ನು ಬೇಕಾದಷ್ಟು ನಡೀತಾ ಇದಾವೆ ಅದನ್ನ ಯಾವ್ದನ್ನೂ ತೋರಿಸಲ್ಲ ಅದನ್ನ ಬಿಟ್ಬಿಟ್ಟು ಬರೀ ಇವ್ರದೇ ಅಂತ ಹೇಳ್ಕೊಂಡ್ರೆ ಬೇರೆದೆಲ್ಲ ಯಾರು ತೋರಿಸೋರು ಈಗ ಮೀಡಿಯಾದಲ್ಲಿ ಎಲ್ಲ ತೋರಿಸ್ಬೇಕು ಬರೀ ಬೆಳಿಗ್ಗೆಯಿಂದ ಸಂಜೆ ಬರೀ ಇವ್ರದೇ ಹಾಕೊಂಡು ಓದಿದ್ರೆ ಏನ್ ಪ್ರಯತ್ನ ಮೇಡಮ್ ಈಗ ನಿನ್ನೆ ಮೊನ್ನೆ ಹಾಸನದಲ್ಲಿ ಗುಂಡೇಟಾಗಿ ಅವರಿಬ್ರು ಸೋದೋದ್ರು ಅದ್ರ ಬಗ್ಗೆ ಯಾರು ಮಾತಾಡ್ತಾರೆ ಬೇರೆ ನಡೀತಾ ಇದೆ ಅದನ್ನ ಯಾರು ಹೇಳ್ತಲ್ಲ ಬರೀ ದರ್ಶನ್ ಬಾಸ್ ಈಗ ಎಲ್ಲರೂ ಮಾಡ್ತಾರೆ ತಪ್ಪು ಯಾರು ಮಾಡಿದವ್ರು ಯಾರು ಇಲ್ಲ ಅದಕ್ಕೆ ಕೋರ್ಟ್ ತೀರ್ಮಾನ ಮಾಡ್ತಾರೆ ಅದು
ಬಿಟ್ಬಿಟ್ಟು ಎಲ್ಲ ಇವರೇ ತೀರ್ಮಾನ ಮಾಡ್ಕೋದು ಏನು ಪ್ರಯತ್ನ ಮಾಡಿ ಈಗ ರಾಜಕೀಯ ಷಡ್ಯಂತ್ರ ಏನಾದ್ರು ನಡೀತಾ ಇದೆಯಾ ದರ್ಶನ್ ಮೇಡಮ್ ಅವ್ರ ಅದು ಮೇಲೆ? ನಮಗೆ ಗೊತ್ತಿಲ್ಲ ಮೇಡಮ್. ಯಾಕಂದ್ರೆ ಬಾಸು ಯಾವುದೇ ಕಾರಣಕ್ಕೂ ತಪ್ಪು ಮಾಡಕ್ ಸಾಧ್ಯ ಇಲ್ಲ. ಏನೋ ಒಂದು ಅಚಾತುರ್ಯ ಆಗೈತೆ, ಅದಕ್ಕೆ ಏನಿದ್ರು ಶಿಕ್ಷೆ ಕೋರ್ಟಿಂದ ಕೊಡ್ತೀವಿ ಅಷ್ಟೇ. ಅದು ಹೋಗ್ಬಿಟ್ಟು ಎಲ್ಲ ಬರೀ ಇವರೇ ಮಾತಾಡೋದು ಏನು ಪ್ರಯತ್ನ ಮಾಡಿ ಅಲ್ಲ, ಯಾಕೆ ಅಂತ ಹೇಳಿದ್ರೆ ಈಗ ಒಂದು ಕೇಸ್ ಆದ್ಮೇಲೆ ಎಲ್ಲ ಕೇಸ್ಗಳು ಇವಾಗ ಓಪನ್ ಮಾಡ್ತಾ ಇದ್ದಾರೆ, ಅಥವಾ ಇನ್ನೊಂದೆಲ್ಲ ಅವ್ರ ಆರೋಪಗಳನ್ನ ಬೇರೆಯವ್ರು ಮಾಡ್ತಾ ಇದ್ದಾರೆ ಇವಾಗ. ಅದು ಎಷ್ಟು ದಿವಸ ಗಂಟೆ ಏನು ಮಾಡ್ತೀರಿ ಮೇಡಮ್? ಅದಾಗಲೇ ಮಾಡ್ಬೇಕಾಗಿತ್ತು. ಈಗ ಬಂದ್ಮೇಲೆ ಅದೇನೋ ಕುರಿ ಹಳ್ಳಕ್ ಬಿದ್ರೆ ಆಳ್ಗೊಂದು ಕಲ್ಲು ಅಂತ ಹೇಳ್ತಾರಲ್ಲ, ಹಂಗೆ ಎಲ್ಲ ಬಂದ್ಮೇಲೆ ಒಂದೇ ಸಲ ಹೇಳ್ಕೊಬಂದ್ರೆ ಪ್ರಯತ್ನ ಏನು ಮೇಡಮ್? ಹೌದು. ಈಗ ಸಿನಿಮಾ ಇಂಡಸ್ಟ್ರಿಯಿಂದನೂ ಬ್ಯಾನ್ ಮಾಡಬೇಕು ಅನ್ನೋದು ಒಂದು ಮಾತು ಕೇಳಿ ಬರ್ತಾ ಇದೆ. ಬ್ಯಾನ್ ಮಾಡ್ಬೇಕಾ? ಸಾಧ್ಯನೇ ಇಲ್ಲ ಮೇಡಮ್. ಯಾವುದೇ ಕಾರಣಕ್ಕೂ ಬಾಸ್ನ ಬ್ಯಾನ್ ಮಾಡ್ತು ಅಂದ್ರೆ ಫಿಲಮೇ ಓಡಲ್ಲ ಮೇಡಮ್ ಯಾವುದನ್ನು. ಯಾಕಂದ್ರೆ ಅವರಿಂದನೇ ನಡೀತಿರೋದು ಫಿಲಮ್, ಯಾವುದೇ ಕಾರಣಕ್ಕೂ ಆಗಲ್ಲ ಮೇಡಮ್. ಈಗ ದರ್ಶನ್ ಅಭಿಮಾನಿನ ನೀವು? ಖಂಡಿತ ಮೇಡಮ್. ದರ್ಶನ್ ಅಭಿಮಾನಿಯಾಗಿ ಈಗ ಪಾಸಿಟಿವ್ ಆಗಿ ಮಾತಾಡೋರು ನೀವು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ಬಟ್ ಈಗ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾ ಇರುವಂತ ಜನಗಳಿಗೆ ಏನ್ ಹೇಳ್ತೀರಾ? ಮೇಡಮ್ ಅವರು ಯಾರಿಗೂ ಗೊತ್ತಿಲ್ಲ ಮೇಡಮ್. ಎಲ್ಲ ಈಗ ಮೀಡಿಯಾದಲ್ಲಿ ಏನ್ ಹೇಳ್ತಿದಾರೆ ಅದನ್ನ ಕೇಳ್ಕೊಂಡು ಅವ್ರು ಮಾತಾಡ್ತಾರದು ಅಷ್ಟೇನೆ. ಸತ್ಯ ಏನು ಅನ್ನೋದು ಕೋರ್ಟಲ್ಲಿ ತೀರ್ಮಾನ ಆಗಬೇಕು. ಅಲ್ಲಿ ಗಂಟ ಏನೂ ಮಾತಾಡಕ್ಕಾಗಲ್ಲ. ನಿಮ್ಮ ಹೆಸರು? ಅನ್ವಿತ್ ಅಂತ. ಅನ್ವಿತ್. ನಿಮ್ಮ ಹೆಸರು? ಪ್ರಜ್ವಲ್ ಅಂಡ್ ಅನ್ವಿತ್. ನೀವಿಬ್ರು ಡಿ ಬಾಸ್ ಫ್ಯಾನಾ? ಓಕೆ. ಈಗ ದರ್ಶನ್ ಅವ್ರ ಬಗ್ಗೆ ಕೊಲೆ ಆರೋಪ ಇದೆ, ಆದ್ರೆ ಕೊಲೆ ನಿಜವಾಗ್ಲೂ ಅವ್ರು ದರ್ಶನ್ ಅವ್ರು ಮಾಡಿದಾರಾ? ಅಲ್ಲ ಮ್ಯಾಮ್, ನೀವು ಹೆಂಗೆ ಹೇಳ್ತಿದ್ರೆ ಮೀಡಿಯಾದಲ್ಲಿ ಎಲ್ಲಾರು ಅವರೇ ಮಾಡೋರು, ನೀವೆಲ್ಲ CCTV ಇಟ್ಬಿಟ್ಟು ನಾವು ನೋಡಿದೀವಿ, ಇವರೇ ಮಾಡಿರೋದು, ಇವರೇ ಸಾಯಿಸಿರೋದು ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಯಾರಿಗೆ ಗೊತ್ತು ಮ್ಯಾಮ್? ನಿಮಗೆ ಗೊತ್ತಾ ಅಥವಾ ಮೀಡಿಯಾದವ್ರಿಗೆ ಗೊತ್ತಾ? ಅಲ್ಲಿ ಏನು ನಡೆದಿದೆ 17 ಜನ ಗೊತ್ತು. ಆಮೇಲೆ ಯಾರು ಆರೋಪಿಗಳು ಒಬ್ರು ಡಿವೋರ್ಸ್ ಏನೋ ಬಗ್ಗೆನೂ ಮಾತಾಡ್ತಾ ಇಲ್ಲ, ಅವ್ರು ಏನೂ ಇಲ್ಲ ಅಂತಾನೆ ಹೇಳ್ತಾ ಇರೋದು. ಬಟ್ ನೀವು ಮೀಡಿಯಾದವ್ರು ಮಾತ್ರ ಎಲ್ಲಾನು ತೋರಿಸ್ತಾ ಇದ್ದೀರಾ. 30 ಲಕ್ಷ ಸಿಕ್ತಂತೆ, ಅದು ಸಿಕ್ತಂತೆ, ಇದು ಸಿಕ್ತಂತೆ. ಏನಿದೆ ಅಂತ ನಂಬ್ಕೊಳ್ಳೋದು ನಾವು? ಈಗ ರಾಜಕೀಯವಾಗಿ ಅವ್ರ ಮೇಲೆ ಏನಾದ್ರು ಷಡ್ಯಂತ್ರ ನಡೀತಾ ಇದೆಯಾ? ರಾಜಕೀಯವಾಗಿ ಗೊತ್ತಿಲ್ಲ ಮ್ಯಾಮ್. ಒಟ್ಟಿನಲ್ಲಿ ಬೇರೆ ಇವರಿಂದ ನಡೀತಾ ಇದೆ. ಚಿತ್ರರಂಗದಲ್ಲೇ ಅವ್ರನ್ನ ತೊಳಿಬೇಕು ಅಂತ ನಡೀತಿದೆ. ನೀವು ರಾಜಕೀಯವಾಗೆಲ್ಲ ಚಿತ್ರರಂಗದಲ್ಲೇ ಅವ್ರ ತುಳಿಬೇಕು ಅಂತ ಮಾಡ್ತಿದ್ದಾರೆ. ಏನಕ್ಕೆ ಅಂದ್ರೆ ಅವ್ರಿಗಿರೋ ಫ್ಯಾನ್ ಫಾಲೋಯಿಂಗು ಇಡೀ ಕರ್ನಾಟಕ ಇಂಡಸ್ಟ್ರಿ ಯಾರಿಗೂ ಇಲ್ಲ. ಸೊ ಹಾಗಾಗಿ ಅವ್ರನ್ನ ತುಳಿಬೇಕು ಅಂತ ಹೆವಿ ಪ್ರಯತ್ನ ಪಡ್ತಿದ್ದಾರೆ. ಏನು ಮಾಡಕ್ಕಾಗಲ್ಲ. ಈಗ ಸಿನಿಮಾ ಇಂಡಸ್ಟ್ರಿಯಿಂದ ಅವ್ರನ್ನ ಬ್ಯಾನ್ ಮಾಡ್ಬೇಕು ಅಂತ ಕೇಳಿ ಬರ್ತಾ ಇದೆ. ಚಾನ್ಸೇ ಇಲ್ಲ ಮ್ಯಾಮ್. ಅವ್ರಿಗಿರೋ ಅಭಿಮಾನಿಗಳು ಯಾವ್ದೇ ಕಾರಣಕ್ಕೂ ನೀವೇ ನೋಡಿ ಮ್ಯಾಮ್, ಎಲ್ಲರೂ ಪ್ಯಾನ್ ಇಂಡಿಯಾ ಅಂತ ಹೋಗ್ಬೇಕಾದ್ರೆ ಅವ್ರೊಬ್ರು ಮಾತ್ರ ಕನ್ನಡಕ್ಕೆ ಸಿನಿಮಾ ಮಾಡೋದಂತ ಬರ್ಬೇಕಾದ್ರೆ ಯಾರು ಮ್ಯಾಮ್ ಬ್ಯಾನ್ ಮಾಡ್ತಾರೆ ಅವ್ರನ್ನ? ಈ ಕಾರಣಕ್ಕೂ ಬ್ಯಾನ್ ಇಲ್ಲ, ಚಾನ್ಸೇ ಇಲ್ಲ. ಅದೇ ಏನೋ ಒಂದ್ ಸ್ವಲ್ಪ ಬೈಬೋದು ಅಷ್ಟು ಬಿಟ್ರೆ ಕಾರಣಕ್ಕೂ ಚಾನ್ಸೇ ಇಲ್ಲ ಮ್ಯಾಮ್. ನಿಮ್ಗೆ ಇವಾಗ ಎಲ್ಲರೂ ಈಗ ನೆಗೆಟಿವ್ ಆಗೇನೆ ಮಾತಾಡ್ತಾ ಇದ್ದಾರೆ, ಯಾಕೆ ಪಾಸಿಟಿವ್ ಆಗಿ ಅವ್ರು ಏನು ಕೆಲಸಗಳೇ ಮಾಡಿಲ್ವಾ? ಮ್ಯಾಮ್ ಅದೇ ಹೇಳೋದು ಮ್ಯಾಮ್, ಕೆಟ್ಟದಾಗಿ ಮಾಡ್ಬೇಕು, ಕೆಟ್ಟದಾಗಿ ಇದು ಮಾಡ್ಬೇಕು ಅಂದ್ರೆ 1 ನಿಮಿಷ ಸಾಕು. ಅದೇ ಒಳ್ಳೆ ರೀತಿಯಿಂದ ಬದುಕಬೇಕು ಅಂದ್ರೆ 1000 ವರ್ಷ ತಗೋತದಲ್ಲ, ಹಂಗೆ ಏನು ಮಾಡಕ್ಕಾಗಲ್ಲ. ಅವ್ರು ಇವಾಗ ಕೆಟ್ಟದಾಗಿ ಅಂತಿದ್ದಾರೆ, ಮುಂದೆ ಬರ್ತಾವತ್ತು ಅದೇ ಒಳ್ಳೇದಾಗ್ಬೋದಲ್ಲ, ಯಾರಿಗೂ ಗೊತ್ತು. ಈಗ ನೆಗೆಟಿವ್ ರೆಸ್ಪಾನ್ಸ್ ಮುಂದೆ ಪಾಸಿಟಿವ್ ಆಗ್ಬೋದಲ್ಲ. ಏನು ನೋಡೋಣ ಮ್ಯಾಮ್ ಏನಾಗುತ್ತೆ ಏನು ಅಂತ. ಅಕಸ್ಮಾತ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಿ, ನಾವು ಶಿಕ್ಷೆ ಆಗ್ಬಾರ್ದು ಅಂತ ಅಂತೂ ಇಲ್ಲ, ಶಿಕ್ಷೆ ಆಗಲಿ. ಬಟ್ ಇಷ್ಟೆಲ್ಲ ಏನು ಮೀಡಿಯಾ ತೋರಿಸ್ತಾರಂಗಿಲ್ಲ ಇಲ್ಲ ಮ್ಯಾಮ್. ಅವರು ಹೆವಿ ಒಳ್ಳೆಯವರೇ. ಸರ್ ನೀವು ಏನ್ ಹೇಳ್ತೀರಾ ಸರ್? ನಿಜವಾಗ್ಲೂ ಕೊಲೆ ಮಾಡಿದಾರ ದರ್ಶನ್ ಅವರು? ಮ್ಯಾಮ್ ಅವನು ಕೊಲೆ ಮಾಡಿದ್ರು, ನಮ್ಮ ಬಾಸ್ ಕೊಲೆ ಮಾಡಿದ್ರು ಜೈಲ್ ಅದು ಏನು ಶಿಕ್ಷೆ ಆಗ್ಬೇಕು ಅದು ಹಾಗೆ ಆಗುತ್ತೆ. ಮತ್ತೆ ಕೊಲೆ ಆಗಿರೋನ್ ಏನ್ ಸಭ್ಯಸ್ಥಾನ? ನಾನು ಹೇಳ್ತಾ ಇರೋದು ಅವನೇನ್ ಸಭ್ಯಸ್ಥಾನ ಅಂತ. ಅವ್ರ ಬಗ್ಗೆ ಮಾತಾಡ್ತಾ ಇಲ್ವಲ್ಲ? ಅವನ ಬಗ್ಗೆ ಮಾತಾಡ್ತಾರಲ್ಲ, ಎಲ್ಲ ಬರೀ ನೆಗೆಟಿವ್ ಆಗ್ತಾ ಇರೋ. ಅವ್ನು ಪಾಸಿಟಿವ್ ಮಾಡಿರೋದು ಯಾರು ಆಗ್ತಾನೆ ಇಲ್ಲ. ಅವ್ನು ಎಷ್ಟು ಪಾಸಿಟಿವ್ ಮಾಡೋರೆ ಮೀಡಿಯಾದವರು ಅದನ್ನ ಹಾಕ್ಬೇಕು, ಪಾಸಿಟಿವ್ನು ತೋರಿಸ್ಬೇಕಾನೆ. ಹಂಗೇನೆ ಹಾಗಾದ್ರೆ ರಾಜಕೀಯ ನಡೀತಾ ಇದೆಯಾ ಮ್ಯಾಮ್? ರಾಜಕೀಯ ಅಂತ ಹೇಳಕ್ಕಾಗಲ್ಲ. ಒಟ್ಟಿನಲ್ಲಿ ಫಿಲಮ್ ಇಂಡಸ್ಟ್ರಿಲೇ ಅವನ್ನ ಇದು ಮಾಡಬೇಕು ಅಂತ ಸುಮಾರು ಇದು ಮಾಡಿದ್ದಾರೆ. ಮತ್ತೆ ಇವಾಗ ಎಲ್ಲೆಲ್ಲೋ ಏನೇನೋ ಒಂದು ರೇಪ್ ಕೇಸ್ ಎಲ್ಲ ನಡೀತು, ಅದನ್ನ 2 ದಿನ ಮಾತಾಡಿದ್ರು, 3 ದಿನ ಮಾತಾಡಿದ್ರು. ಆದ್ರೆ ಬಾಸ್ ಮಾಡೋದಕ್ಕೆ ಏನ್ ತಗೊಳ್ಳಿ, ಒಂದು 2 ವಾರದಿಂದ ಅದೇ ನ್ಯೂಸು, ಎಲ್ಲ ಅದೇ ನ್ಯೂಸ್. ಏನಕ್ಕೆ ಅವ್ರು ಒಳ್ಳೆ ಮಾಡಿರೋದು ಏನಕ್ಕೆ ಆಗ್ತಾ ಇಲ್ಲ ಅವ್ರು ಇದು ಮಾಡೋಕ್ಕೆ? ಸುಮಾರು ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಅನಾಥಾಶ್ರಮ ತಗೊಂಡಿದ್ದಾರೆ, ಸುಮಾರು ಮಾಡಿದ್ದಾರೆ, ಅದೇನಕ್ಕೆ ಆಗ್ತಾ ಇಲ್ಲ ಮ್ಯಾಮ್ ಅಂತ ನಾವು ಕೇಳೋದು. ನಿಮ್ಗೇನಾದ್ರೂ ಗೊತ್ತುಂಟ ದರ್ಶನ್ ಅವರಿಂದ ಯಾವ ತರ ಹೆಲ್ಪ್ ಆಗಿದೆ ಏನೋ? ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೋ ಅಥವಾ ರಿಲೇಟಿವ್ಸ್ ಅಲ್ಲೋ ಏನಾದ್ರೂ ಒಂದು ಅವರಿಂದ ಸಹಾಯ ಆಗಿರೋಂಥದ್ದು ಕಂಡು ಬಂದಿದ್ಯಾ? ಧರ್ಮಸ್ಥಳ ಕೇಸು ಈಗ ತಗೊಳ್ಳಿ, ಆಮೇಲೆ ಆನೆ ಕೇಸು ತಗೊಳ್ಳಿ ಮ್ಯಾಮ್. ಯಾರು ಗೌರ್ಮೆಂಟ್ ಯಾರು ಬಂದಿರಲಿಲ್ಲ, ನಮ್ಮ ಭಾಷೆ ಹೋಗ್ಬಿಟ್ಟು ಇದೆಲ್ಲ ಕೊಟ್ಟಿದ್ದಾನೆ ಮಾಡಕ್ಕೆ ಅದನ್ನೆಲ್ಲ. ಅದನ್ನೆಲ್ಲ ಆಗ್ತಲ್ಲ. ಅದನ್ನು ಏನೇನೋ ಸೀನ್ ತೆಗೆದ್ರು ಹಿಂಗಡೆ ಎಲ್ಲಾನು. ಇವಾಗ ಏನೇನು ಫಿಲಮ್ ಮಾಡಿದಾನೆ ಅದೆಲ್ಲಾನು ಹೋಗ್ಬಿಟ್ಟು ಅವ್ನು ಯಾರಿಗಾರ ಹೊಡೆದ್ನ ಅದನ್ನೇ ಕೇಳ್ತಾರೆ. ಏನು ಒಳ್ಳೆ ಕೆಲಸ ಏನ್ ಮಾಡಿದ್ರು ಅಂತ ಯಾರು ಕೇಳ್ತಾ ಇಲ್ಲ. ಈಗ ದರ್ಶನ್ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರಿಗೆ ಏನ್ ಹೇಳ್ತೀರಾ ಸರ್? ನಾನು ನೆಗೆಟಿವ್ ಅವರು ಪ್ಲಸ್ ಹೇಳಿದ್ ನಮ್ಮ ಬಾಸ್ ಅವಾಗಲೇ ಹೇಳಿದ್ರೆ ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿ ಅಂತ ಇದ್ದೇ ಇರ್ತೀವಿ ಯಾವಾಗ್ಲೂ ಹೇಳಿದ್ದಾರೆ. ಅದೇನು ಯಾವಾಗ್ಲೂ ಮೈನಸ್ಸೇ ಮಾಡಿದ್ರೆ ಅಂತಂದ್ರೆ ಅವ್ರು ಎಷ್ಟು ಮಾತಾಡ್ತಾರೆ ಅಷ್ಟು ಬೇಗ ಎದ್ದು ಬರ್ತಾ ಇರ್ತಾರೆ ನಮ್ಮ ಬಾಸ್. ದರ್ಶನ್ ಯಾವ್ದಾದ್ರು ಡೈಲಾಗ್ ಹೇಳ್ಬೋದಾ? ಡೈಲಾಗ್ ಸುಮಾರು ಐತೆ. ನಿಮ್ಗೆ ಫೇವ್ರೆಟ್ ಯಾವ್ದಾದ್ರು ಒಂದು ಡೈಲಾಗ್ ಬಾಸ್ಗೋಸ್ಕರ?
ಮ್ಯಾಮ್ ಸುಮಾರು ಐತೆ. ಯಾರು ಹೇಳ್ಬೋದು? ನಾನು ಕರ್ನಾಟಕ ಒಬ್ರು ಬಾಸ್, ಅದು ಡಿ ಬಾಸ್. ಅದಕ್ಕೆ ಅವ್ರು ಕೇಳ್ದಾಗ ಬರೋ ಸಾಂಗು ನಾವು ಕ್ಲಾಸಿಗೆ ಮಾಸಿಗೆ ಬಾಸ್ ಯಾವತ್ತಿದ್ರು. ಸೂಪರ್. ಥ್ಯಾಂಕ್ ಯು.